ಬೇದರ್ನ ಕೈಲಾಶನಗರದ ಶಿವಗಣೇಶ ಶ್ರೀ ಸಿದ್ಧಿವಿನಾಯಕ ಮಂದಿರ 1992ರಲ್ಲಿ ಸ್ಥಾಪಿತವಾದ ಈ ಮಂದಿರ ಇವತ್ತು ಭವ್ಯವಾಗಿ ಬೆಳೆದಿದೆ. ಅಂಗಾರಿಕ ಸಂಕಷ್ಟ ಚತುರ್ಥಿ ನಿಮಿತ್ತವಾಗಿ ಮಂದಿರದಲ್ಲಿ ಕಾಲೋನಿಯ ಹಿರಿಯರು ಹಾಗೂ ಮಂದಿರದ ಪ್ರಮುಖರು ಕೈಲಾಶ ನಗರ ಮಿತ್ರ ಮಂಡಳಿ ವತಿಯಿಂದ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಕುರಿತಾಗಿ ಮಂದಿರದ ಪ್ರಮುಖರು ಮಿತ್ರ ಮಂಡಳಿಯ ಪ್ರಮುಖರು ಮಾತನಾಡಿ, ಕಳೆದ 30 ವರ್ಷಗಳಿಂದ ಇಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗ್ತಾ ಇದೆ. ಮಂದಿರದ ಅಭಿವೃದ್ಧಿಗೆ ಸ್ವ ಇಚ್ಛೆಯಿಂದ ಬಹುತೇಕರು ಮುಂದೆ ಬಂದು ಸಹಕಾರ ನೀಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕೈಲಾಶ ನಗರ ಮಿತ್ರ ಮಂಡಳಿ ಯುವಕರೆಲ್ಲ ಸೇರಿ ಇಲ್ಲಿ ಏನೇ ಪೂಜಾ ಕಾರ್ಯಕ್ರಮಗಳಿದ್ರೂ ಕೂಡ ಅತಿ ಮುಖ್ಯವಾಗಿ ಸಂಕಷ್ಟ ಚತುರ್ಥಿ, ಅಂಗಾರಿಕ ಚತುರ್ಥಿಗಳು ಬಂದಾಗೆಲ್ಲ ಅನ್ನ ದಾಸೋಹ ಕಾರ್ಯಕ್ರಮ ಮಾಡ್ತಾರೆ. ಸತತ 30 ವರ್ಷಗಳಿಂದ ಇಲ್ಲಿ ಹಿರಿಯರು ಸೇವೆ ಮಾಡ್ತಾ ಇದ್ದು ಅಲ್ಲಮಪ್ರಭು ನಗರ, ಕುಂಬರವಾಡ, ಲಕ್ಷ್ಮೀನಗರ, ಕೈಲಾಶ ನಗರ, ಶಿವಾಜಿ ನಗರ ಸೇರಿದಂತೆ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ಗಣಪನ ಮಹಿಮೆ ಇಲ್ಲಿ ಬರುವ ಭಕ್ತರಿಗೆ ಮಾತ್ರ ಗೊತ್ತು. ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಮಾತ್ರ ಗೊತ್ತು. ಅಂದುಕೊಂಡದನ್ನ ಒಂದು ಭಕ್ತರ ಮನೋಕಾಮನೆಗಳನ್ನು ಪೂರೈಸುವ ಗಣೇಶ ಕೈಲಾಸ ನಗರದ ಶಿವಗಣೇಶ ಆಗಿದ್ದಾರೆ ಎಂದು ತಿಳಿಸಿದರು. ದೇವರು ಎಲ್ರಿಗೂ ಆಯು ಆರೋಗ್ಯ ಒದಗಿಸಲಿ ಎಂದು ಈ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಗಿರೀಶ್ ಕುಲಕರ್ಣಿ, ಗೋಪಿ, ಮನೋಹರ್ ಕುಲಕರ್ಣಿ, ಶರಣು, ಶಿವಗಣೇಶ್, ಶ್ರೀಕಾಂತ್ ಶೆಟ್ಕರ್ ಸೇರಿದಂತೆ ಮಿತ್ರ ಮಂಡಳಿ ಹಾಗೂ ಶಿವಗಣೇಶ ಶ್ರೀ ಸಿದ್ಧಿವಿನಾಯಕ ಮಂದಿರದ ಪ್ರಮುಖರು, ಪದಾಧಿಕಾರಿಗಳು, ಭಕ್ತಾದಿಗಳು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. 1992ರಲ್ಲಿ 4 ಮನೆದು ಮೊದಲನೇ ಮನೆ ನಂದೇದ. ಈ 30 ವರ್ಷದಿಂದ ಈ ಗಣೇಶನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ಉಪಾಧ್ಯಕ್ಷರಿಗೆ 4 ಮಂದಿ ಹೋಗ್ಯಾರ. ಕಮಲಾಕರ್ ರಾವ್ ಮತ್ತು ಮನೋಹರ ಹುಣಸಿಕರ್, ಮುರಳೀಧರ ಕುಲಕರ್ಣಿ ಇದ್ದಾರೆ. ಉಪಾಧ್ಯಕ್ಷರಾಗಿ ಮಾಣಿಕರಾವ್ ಅವರು 30 ವರ್ಷದಿಂದ ಇದ್ದಾರೆ. 1992ರ ಮನೆ ಕಟ್ಟಿದ 4 ಮಂದಿದ್ದು ಈ ಕೈಲಾಸ ಎಲ್ಲ ಜನರ ಸಹಾಯದಿಂದ ಯಾರಿಗೂ ಒತ್ತಾಯ ಮಾಡ್ದಂಗೆ ತಮ್ಮ ಮನಪೂರ್ವಕವಾಗಿ ಕನಸು ತಂದಾಗ ಕೊಟ್ಟು ಈ ಬಿಲ್ಡಿಂಗ್ ಹೆಚ್ಚಿನಕ್ಕೆ ಬಂದದ. ಮೊದಲಿಗೆ 150 ರೂಪಾಯಿ ಕೊಟ್ಟು ಮೂರ್ತಿ ತಂದಿದ್ವಿ. ಆ ಮೂರ್ತಿಯಿಂದ ಈಗ 2 ವರ್ಷದಿಂದ ಹೇಳಿ ಕೈಲಾಸ ಒಂದು ಮಂಡಳಿ ಅದ. ಅವ್ರೇನಪ್ಪ ಅಂದ್ರೆ ಇದಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾರೆ, ಅವರೇ ಮಾಡ್ತಾರೆ. ಗುಡಿ ನಮ್ಮ ಅಷ್ಟು ಚಂದ ಆಗಂಗಿಲ್ಲ ಮತ್ತು ಹುಂಡೆಗೂ ಬೀಳ್ತದ. ಅವರು ಹುಡುಗರೇ ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಅವ್ರ ಕಾರ್ಯಕ್ರಮ ಹಂಚ್ಕೊಂಡದ. ಇದು ಶಾಶ್ವತವಾಗಿ ಹಾಗೆ ನಡೀತು ಅನ್ನೋದು ನಾನು ಇಚ್ಛೆ. ನನಗೆ ಹೆಚ್ಚಿಗೆ ಮಾತಾಡೋಕೆ ಬರೋಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ಇದಕ್ಕೆ ಮುಕ್ತಾಯ ಮಾಡ್ತೀನಿ. ಮತ್ತೇನು, ನನ್ನ ಹೆಸರು ಮನೋಹರ್ ಕುಲಕರ್ಣಿ, ನಾನು ಕಾರ್ಯದರ್ಶಿ ಅಂತ ಇಲ್ಲೇ ಕೆಲಸ ಮಾಡ್ತೀನಿ. ಇದು ಕೈಲಾಸನಾಗ ಹೆಸರಿಟ್ಟಿದ್ದು ನಾವೇ. ಚತುರ್ಥಿ ಎಷ್ಟು ವರ್ಷದಿಂದ ಮಾಡ್ತೀರಿ? ಈಗ ಚತುರ್ಥಿ ಊಟ ಕೊಡೋದು 2 ವರ್ಷ. 2 ವರ್ಷದಿಂದ ಚತುರ್ಥಿ ಮೊದಲು ಮಾಡ್ಕೊಂತಿದ್ವಿ. ಊಟ ಅನ್ನ ಸಂತರ್ಪಣೆ ಇಟ್ಟಿದ್ದು 2 ವರ್ಷದಿಂದ. ಅದು ಹುಡುಗರು ಎಲ್ಲ ಕೈಲಾಸ ಮಿತ್ರ ಮಂಡಳಿ ಅಂತ ಮಾಡ್ಕೊಂಡ್ರೆ ಕೈಲಾಸನಾಗ ಆ ಕೈಲಾಸ ಮಿತ್ರ ಮಂಡಳಿದವರೇ ಇದನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನ ಕಡೆಯಿಂದ ಕೈಲಾಸ ಮಿತ್ರ ಮಂಡಳಿ ಕಡೆಯಿಂದ ಅವರು 3-4 ಮಂದಿ ಏನಪ್ಪ ಅಂದ್ರೆ ಪಟ್ಟಿ ಗಿಟ್ಟಿ ಏನೋ ತೊಗೊಂತಾರ, ಅವ್ರ ಕಡೆಯಿಂದ ಹಾಕ್ತಾರೆ. ಇದು ಗುಡಿ ಕಡೆಯಿಂದ ಅವ್ರು ಸಹಾಯ ಮಾಡ್ತಿದ್ದಾರೆ. ಅದು ಗುಡಿ ನಮ್ಮ ಲಟ್ಟಿನ ಬಾಳ್ಕಿಗೆ ಬಂದಿದೆ. ಈಗ ಮುಂದೆ ಬರ್ಬೋದು ಅಂತ ನನ್ನ ಆಸೆ. ಎಲ್ಲ ಸಮಸ್ತ ಕೈಲಾಸ ಜನರಿಗೆ ಅಭಿನಂದಿಸುತ್ತಾ, ಈ 92ನೇ ಇಸ್ವಿ ಹಿಡಿದು ಈ ಗಣೇಶ ಮಂದಿರದ ಮಾಡ್ತೀವಿ. ಅವರು ಸೆಕ್ರೆಟರಿ ಅವರು ಮನೋಹರ ಕುಲಕರ್ಣಿ ಅವರು ಕಾರ್ಯದರ್ಶಿ ಅವರು ನಡೆಸ್ಕೊಂಡು ನಡೆದಾರ. ನಾವು ಈಗ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಈ ಅನ್ನ ಸಂತರ್ಪಣೆ ಮಾತ್ರ ಕೈಲಾಸ ನಗರದ ಮಿತ್ರ ಮಂಡಳಿ ಹುಡುಗರು ಅವರು ಮಾಡ್ತಾ ಇದ್ದಾರೆ. 2 ವರ್ಷ ನಡೆದು ನಡ್ಬರ್ಕ್ ಅಂದ್ರೆ ಕೆಲವರು ಭಕ್ತರು ಮಾಡ್ತಾ ಇದ್ದಾರೆ. ಈ ಸಲ ಇವತ್ತು 800 ಪ್ರತಿ ಸಲ 800, 700, 800 ಮಂದಿ ಬರ್ತಾರೆ. ಇವತ್ತು ಜಾಸ್ತಿ ಅದ. ಇವತ್ತು 800 ಮೇಲೆ 900, 1000 ತನಕ ಬಂದಿದ್ದಾರೆ. ಎಷ್ಟು ಹಾಕಿ ಸರ್ ಅಕ್ಕಿ? ಅಕ್ಕಿ 80 kg ಅಕ್ಕಿ ಹಾಕಿ, 1 ಕ್ವಿಂಟಲ್ ಅಕ್ಕಿ, ಹುಗ್ಗಿ ಮತ್ತು ಹಂಗೆ ಸಾರು, ಸಾಂಬಾರು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮುಂದಿನ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನೀವು ಮುಂದಿನ ಹುಡುಗರಿಗೆ ಎಲ್ಲ ವ್ಯವಸ್ಥೆ ಮಾಡಿ, ಈಗಂತೂ ಎಲ್ಲ ಶೆಡ್ಡು ಎಲ್ಲ ಮಾಡಿದ್ದೀವಿ. ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೊಂದು ರಿಜಿಸ್ಟ್ರೇಷನ್ ಮಾಡಿ ಅವ್ರ ಕೈದಾಗ ಕೊಡ್ಬೇಕಂತೀವಿ 1 ವರ್ಷ. ಎಲ್ಲಿ ಟೆಂಪಲ್ ವಿಶೇಷ ಮೂರ್ತಿ ಹೆಸರು ಗಣೇಶ. ಗಣೇಶನ ಶಿವಗಣೇಶ ಮಂಡಳ ಅಂತ ಆದ. ಸಿದ್ಧಿವಿನಾಯಕ ಗಣೇಶ ಅಂತ ಹೆಸರು ಇಟ್ಟಿದ್ದೀವಿ. ಆಯ್ತು, ಮೊದಲೇ 2 ವರ್ಷ ಸಣ್ಣ ಗಣಪತಿ ಇತ್ತು. ಹಿಂದರ್ಗಡೆ ನಾವು ದೊಡ್ಡದು 35,000 ಕೊಟ್ಟು ಮೂರ್ತಿ ತಂದು ಪ್ರತಿಷ್ಠಾಪನೆ. ಮತ್ತು ಇಲ್ಲಿ ಕೈಲಾಸ ನಗರ ಅವರ ಎಲ್ಲ ಸಹಾಯದಿಂದನೇ ಆಗ್ಯದ. ಎಲ್ಲರೂ ಕೂಡಿ ನಾವೆಲ್ಲ ಚಂದಾಪಟ್ಟಿ ಮಾಡಿ ಎಲ್ಲರೂ ಕೂಡಿ ಮಾಡಿದ್ದದೆ. ಎಲ್ಲೆಲ್ಲಿಂದ ಬರ್ತಾರೆ ಭಕ್ತರು ಇಲ್ಲಿಗೆ? ಇಲ್ಲಿ ಅಲ್ಲಂಪ್ರಭು ನಗರ ಮತ್ತು ಲಕ್ಷ್ಮೀನಗರ
ಮತ್ತು ಕುಂಬಾರವಾಡ ಶಿವಾಜಿನಗರ ಎಲ್ಲ ಕಡೆಯಿಂದ 4-5 ಕಾಲೋನಿ ಕಡೆಯಿಂದ ಬರ್ತಾರೆ. ಊಟ ಪ್ರತಿ ಸಂಕಷ್ಟಿಗೆ ಅನ್ನ ಸಂತರ್ಪಣೆ ಆಗ್ತಾ ಇದೆ. ಇದು ಹೀಗೆ ನಡೀಲಿ ಅಂತೇಳಿ ನಾವು ಆಶೆ ಮಾಡಿದ್ದೀವಿ. ಅಂತ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎನ್ನುವಂತೆ ಎಲ್ಲಿಂದ ಎಲ್ಲಿಗೆ ಸಂಬಂಧವೇ ಅಂದರೆ ನಾನು ಕಮಲ್ನಗರ್ ತಾಲೂಕಿನ ಸೋನಾಳ ಗ್ರಾಮದ ಇದ್ದರೂ ಕೂಡ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ವಿದ್ಯಾಭ್ಯಾಸಕ್ಕೋರ ಬೀದರ್ಗೆ ಬಂದಾಗ ಬೇರೆ ಕಾಲನಿಯಲ್ಲಿ ಉಳಿದಾಗ ಅಲ್ಲಿ ಅದೊಂದು ನಮ್ಮ ತೃಪ್ತಿ, ನಮ್ಮ ಫ್ಯಾಮಿಲಿ, ಒಂದು ಕುಟುಂಬದ ಒಂದು ಆರೋಗ್ಯ ಆಗಲಿ, ಬೇರೆ ಬೇರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಬಹಳಷ್ಟು ಒಂಥರ ಹಿನಾಯವಾಗಿ ನಡೀತಿತ್ತು. ಆದರೆ ಇಲ್ಲಿ ಕೈಲಾಶ್ ನಗರ ಮತ್ತು ಶ್ರೀ ಗಣೇಶನ ಸಾನ್ನಿಧ್ಯದಲ್ಲಿ ಬಂದ ಮೇಲೆ ನಾನು ಬಹಳ ಸಂತೃಪ್ತವಾದಂಥ ಜೀವನ ಮತ್ತು ಆರೋಗ್ಯಕರವಾದಂಥ ಜೀವನ ನಡೆಸ್ತಾ ಇದ್ದೀನಿ. ಇದಕ್ಕೆಲ್ಲ ಮಹಿಮೆ ಶ್ರೀ ಗಣೇಶನ ಮಹಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು 1.5 ವರ್ಷದಿಂದ ನಾನು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಮಂಡಳಿಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಇವತ್ತು ನನಗೆ ಅವಕಾಶ ಸಿಕ್ಕಿದೆ. ಇವತ್ತು ಒಳ್ಳೆಯ ಅಂಗಾರಿಕ ಒಂದು ನಿಮಿತ್ತವಾಗಿ ಸಂಕಟ ಚತುರ್ಷ್ಟಿ ನಿಮಿತ್ತ ಮಂಗಳವಾರ ಬರೋದರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ನನಗೂ ಸೇವೆ ಮಾಡೋಕ್ಕೆ ಅವಕಾಶ ಸಿಗ್ತದೆ ಅನ್ನುವಂಥದ್ದನ್ನು ಹಿರಿಯರು ಮನವರಿಕೆ ಮಾಡಿಕೊಟ್ಟಾಗ ನಾನು ಇವತ್ತು ಪ್ರಸಾದವನ್ನು ಮಾಡ್ತಾ ಇದ್ದೀನಿ. ಬಹಳ ನಿಸ್ವಾರ್ಥ ಭಾವನೆಯಿಂದ ಮತ್ತು ಯಾವುದೇ ರೀತಿ ಒಂದು ಉದಾರತೆಯಿಂದ ನಾನು ಈ ಸೇವೆಯನ್ನು ಸಲ್ಲಿಸಬೇಕು ಅನ್ನೋಂಥದ್ದನ್ನು ಮನಗಂಡು ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೆ ಕೈಲಾಶ್ ನಗರದ ಎಲ್ಲ ಭಕ್ತಾದಿಗಳಿಗೂ ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಗಳಿಗೂ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಇದು ಒಂದು ಪ್ರಸಾದ ಸ್ವೀಕರಿಸಲು ಬಂದಿದ್ದ ಸಲುವಾಗಿ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಹಾರ್ದಿಕ ಧನ್ಯವಾದಗಳು ಹೇಳಿ, ಇದೇ ರೀತಿ ನಮ್ಮ ಕೈಲಾಶ್ ನಗರದ ಗಣೇಶ್ ಮಂಡಳಿ ಮತ್ತು ಎಲ್ಲ ಹಿರಿಯರು ಮುಖಂಡರು ಏನು ಹಾಕಿಕೊಟ್ಟಿದ್ದಾರಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಅದನ್ನು ಕಾಯ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿಯೂ ಪ್ರಾರ್ಥಿಸ್ಕೊಳ್ತೇನೆ ಅಂಥೇಳಿ ಈ ನಿಮ್ಮ ಮುಖಾಂತರ ಅವರೆಲ್ಲ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಶ್ರೀ ಗಣೇಶ ನಮ. ಇವತ್ತು ನಾವು ಇಲ್ಲಿ ಕೈಲಾಶ್ ನಗರ ಶಿವಗಣೇಶ್ ಮಂಡಳಿ ಹತ್ರ ಎಲ್ಲರೂ ಸೇರಿದ್ವಿ. ಕಾರಣ ಏನಂದರೆ ಇವತ್ತು ಅಂಗಾರಿಕ ಸಂಕಷ್ಟ ಚತುರ್ಥಿ ಇರೋ ಕಾರಣ ನಾವು ಕೈಲಾಶ್ ನಗರ್ ಮಿತ್ರ ಮಂಡಳಿ, ನಮ್ದೇನು ಮಂಡಳಿ ಇದೆ, ಇಲ್ಲಿ ಮಂಡಳಿಯಲ್ಲಿ ನಾವು ಅಷ್ಟು ಜನ ಯುವಕರು ಸೇರಿ ಲಾಸ್ಟ್ 2 ವರ್ಷದಿಂದ ನಾವು ಅನ್ನದಾಸೋಹ ಮಾಡ್ತಾಯಿದ್ವಿ. ಇದು ಸ್ಟಾರ್ಟ್ ಮಾಡಿದ್ದು ನಮ್ಮದು ಗಿರೀಶ್ ಕುಲಕರ್ಣಿ ಅಂತ ಅನ್ನೋರಿದ್ದಾರೆ, ಗೋಪಿಯವರಿದ್ದಾರೆ, ಅವರೆಲ್ಲ ಒಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಇದು ಅದಾದಮೇಲೆ ನಾವು ಮಿತ್ರ ಮಂಡಳಿಯವರು ಕೈ ಜೋಡಿಸ್ತೀವಿ. ಇದೇ ರೀತಿ ನಾವು 30 ವರ್ಷದಿಂದ, ಈಗ ನಮ್ಮದೆಲ್ಲ ಸೀನಿಯರ್ಸ್ ಎಲ್ಲ ಮಾತಾಡಿದಾರಲ್ಲ, ಅವರು ಇದೇ ರೀತಿ ನಮ್ಮದು ಸಣ್ಣ ಪ್ರಮಾಣದಿಂದ ಬೆಳ್ಕೊಂಡು ಬಂದು ಇವತ್ತು ಇಷ್ಟು ಭವ್ಯ ಮಂದಿರ ರೆಡಿ ಆಗ್ಯದ. ಇದಕ್ಕೆಲ್ಲರೂ ಅಂತಂದ್ರೆ ನಮ್ಮ ಕೈಲಾಶ್ ನಗರಿಯ ಜನರು ಅಷ್ಟು ಜನ ಸೇರಿ ಇದು ಮಾಡಿರುವಂಥದ್ದು. ಇದಕ್ಕೆ ನಾವು ಹಿಂದೆ ಬೆನ್ನೆಲುಬಾಗಿ ನಾವು ಕೈಲಾಶ್ ನಗರ ಮಿತ್ರ ಮಂಡಳಿ ಸದಾ ಇರ್ತೀವಿ. ಸದಾ ಇದೇ ರೀತಿ ನೀವು ಮುಂದೆ, ಈಗ ನಾವು ಸ್ಟಾರ್ಟ್ ಮಾಡಿದಾಗ ನಾವು 400, 200, 300 ಜನ ಇರ್ತಿದ್ರು. ಇವತ್ತು ನೀವು ನೋಡ್ತಾ ಇದ್ದೀರಿ ಸುಮಾರು ನಮಗೆ 1000 ಜನ ಮೇಲ್ ಬಂದಿದ್ದಾರೆ ಇಲ್ಲಿ. ಇದು ಏನಿದೆ ಅಂದರೆ ಇದು ಗಣೇಶನ ಮಹಿಮೆ ಇದೆ. ನಮ್ಮ ಕಡೆ ನಾವು ಇಲ್ಲಿ ಗಣೇಶನ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಯಾರೂ ಇನ್ನೂ ಓದ್ತಾ ಇದ್ವಿ, ಹುಡುಗರೆಲ್ಲ ನಾವು ಯುವಕರಿದ್ವಿ. ಇವಾಗ ನಮ್ಮ ಕಡೆ ಒಬ್ಬರೊಬ್ಬರ ಕಡೆ ನಾವು ಏನು ಬೆಳೆದಿದ್ದು ಅಂತ ಗಣೇಶನಿಗೆ ಗೊತ್ತಿದೆ, ನಮಗೆ ಗೊತ್ತಿದೆ. ಸೊ ಹಾಗಾಗಿ ಅದು ನಾವು ಯಾರ ಮುಂದೆ ಹೇಳ್ಕೊಂಡ್ರೆ ಗಣೇಶನ ಮಹಿಮೆ ತಪ್ಪಾಗುತ್ತೆ. ಮಾಡಿರೋದು ಅದು ಏನಂತಾರಲ್ಲ, ಕೊಟ್ಟಿರೋದು ತಮಗೆ ಗೊತ್ತಿರಬೇಕು, ಮತ್ತೊಬ್ಬರಿಗೆ ಗೊತ್ತಾಗ್ಬಾರ್ದು ಅಂತೇಳಿ ಈ ಕೈ ಕೊಟ್ಟು ಈ ಕೈಗೆ. ಅದೇ ರೀತಿ ಗಣೇಶ ನಮ್ಮ ಕೈಲಾಶ್ ನಗರದ ಎಲ್ಲ ಜನರಿಗೆ, ಎಲ್ಲ ಭಕ್ತರಿಗೆ ಕೊಡ್ತಾ ಇದ್ದಾನೆ. ಇದೇ ರೀತಿ ಆಯು ಆರೋಗ್ಯ ನಮಗೆಲ್ಲ ಕೊಡಲಿ. ಇದೇ ರೀತಿ ನಾವು ಮುಂದೆ ಬೆಳೆಯೋಣ ಅಂತ ಹೇಳ್ತೀವಿ. ತಮ್ಮ ಮೂಲಕ ನಮ್ಮ ಕೈಲಾಶ್ ನಗರ ಆಗಲಿ, ಅಲ್ಲಂಪ್ರಭು ನಗರ ಎಲ್ಲರಿಗೂ ಒಂದು ಗಣೇಶನ ಆಶೀರ್ವಾದ ಸದಾ ಇರ್ತದೆ. ಬೀದರ್ ಜನತೆಗೆ ಇದೇ ರೀತಿ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂತ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಶ್ರೀಕಾಂತ್ ಶೆಟ್ಕಾರ್.